ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಸ್ನೇಹಿತರೆ ಅಮ್ಮ ತಲೆ ಬಾಚ್ತಾ ಇದಾರೆ. ಹೂಗಳೆಲ್ಲ ತುಂಬಾ ಇರುತ್ತಲ್ವಾ ಸ್ನೇಹಿತರೆ, ಹಾಗಾಗಿ ಸಂಜೆವರೆಗೂ ನೀನ್ ಹಾಗೆ ಬಿಡ್ತೀಯ, ಹೂವ ಎಲ್ಲ ತಗೊಂಡ್ ಬರೋದು ಹಾಗೆ ಇಡೋದು ಇದು ಮಾಡ್ತೀಯ, ಬಾಯಲ್ಲಿ ತಲೆ ಬಾಚ್ತೀನಿ, ಫಸ್ಟ್ ಹೂ ಮುಡ್ಕೊಂಡು ಆಮೇಲೆ ಕೆಲ್ಸಗಳೆಲ್ಲ ಮಾಡೋ ಹಾಗೇನೆ ಬಿಟ್ಬಿಡ್ತೀಯ ಅಂತ ಹೇಳಿ ಇದು ಮಾಡ್ತಿರ್ತಾರೆ ಸ್ನೇಹಿತರೆ. ನಾನೇ ನೆಚ್ಚಿಗೆ ಕೆಲಸ ಎಲ್ಲ ಏನಿದು ಮಾಡಕ್ ಹೋಗಲ್ಲ, ಬಿಡೋದೇ ಇಲ್ಲ ಸ್ನೇಹಿತರೆ. ನಮ್ಮಮ್ಮ ತಾಯಿ ಪ್ರೀತಿನೇ ಹಾಗೆ ಅಲ್ವಾ ಸ್ನೇಹಿತರೆ. ತಾಯಿಗೆ ಸ್ನೇಹಿತರೆ ಅವ್ರ ಮಕ್ಳು ಎಷ್ಟೇ ದೊಡ್ಡವರಾದ್ರೂ ಚಿಕ್ಕವ್ರ ತರನೇ ಕಾಣ್ತಿರ್ತಾರೆ ಸ್ನೇಹಿತರೆ. ಅದಕ್ಕೆ ಉದಾಹರಣೆ ಅಂದ್ರೆ ಹೆಚ್ಚಿಗೆ ನಮ್ಮಮ್ಮನೇ ಹೇಳ್ಬೇಕು ಸ್ನೇಹಿತರೆ. ಎಲ್ಲರ ತಾಯಿನೂ ಅಷ್ಟೇನೆ, ಅವ್ರ ಮಕ್ಳಿಗೆ ಮದ್ವೆ ಮಾಡ್ಕೊಟ್ಟು ಅವ್ರ ಹೊಟ್ಟೆಯೊಳಗ್ ಮಕ್ಳುಗಳಾದ್ರೂ ಅವ್ರಿಗೆ ಪ್ರೀತಿ ಕಡಿಮೆ ಆಗಿರಲ್ಲ ತನ್ನ ಮಗು ಮೇಲೆ. ಅದಕ್ಕೆ ತಕ್ಕಂಗೆ ನಾವು ಆ ಮಕ್ಳುಗಳನ್ನು ತಾಯಿನ ಅಷ್ಟೇ ಪ್ರೀತಿ ಮಾಡ್ಬೇಕು, ಗೌರವಿಸ್ಬೇಕು ಸ್ನೇಹಿತರೆ. ಅವಾಗ್ಲೇನೆ ಎರಡು ಕಡೆಯಿಂದ ಇದ್ದಾಗ ತುಂಬಾನೇ ಒಂದು ಚಂದ ಇರುತ್ತೆ ಸ್ನೇಹಿತರೆ. ನಾನೇ ಇನ್ನ ಕೆಲವೊಂದ್ಸಲ ನಮ್ಮಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ತಿದ್ದೆ ಮುಂಚೆ ಎಲ್ಲ. ಇವಾಗ ಅರ್ಥ ಆಯ್ತಲ್ವಾ ಸ್ನೇಹಿತರೆ, ಹಾಗಾಗಿ ಅಷ್ಟು ಇದು ಮಾಡ್ಕೊಳಲ್ಲ, ನಿಧಾನ ಕೇಳ್ತಾ ಇರ್ತೀನಿ. ಮುಂಚೆ ಅಂತೂ ಏನಾದ್ರು ಹುಷಾರಿಲ್ಲ ಅಂದ್ರೆ ತುಂಬಾ ಕೋಪ ಮಾಡ್ಕೊಳ್ತಿದ್ದೆ, ತುಂಬಾ ಇದು ಮಾಡ್ತಿದ್ದೆ. ಏನು ಗೊತ್ತಾ ಸ್ನೇಹಿತರೆ, ಆ ಕೋಪದಿಂದನೂ ಕಾರಣ ಇತ್ತು ಸ್ನೇಹಿತರೆ. ದೂರ ಇರ್ತಿದ್ದೆ, ನಾನು ಬಂದ್ ನೋಡೋ ಆಗಿಲ್ಲ, ಏನು ಇಲ್ಲ. ಆದ್ರೂ ನಮ್ಮ ಅಮ್ಮನು ಯಾರ ಹತ್ರ ಹೇಳ್ಕೊಬೇಕು ಹೇಳಿ, ನನಗ್ ಬಿಟ್ಟು ಬೇರೆ ಇನ್ಯಾರ ಹತ್ರನೂ ಹೇಳ್ಕೊಳೋ ಆಗಿಲ್ಲ, ನನ್ನ ಹತ್ರನೇ ಹೇಳ್ಕೊಳ್ಬೇಕು. ಆದ್ರೂ ನನಗೆ ದೂರ ಇರ್ತಿದ್ದೆ, ಬಂದ್ ನೋಡಕ್ ಆಗ್ತಾ ಇರ್ಲಿಲ್ಲ. ಆ ಒಂದ್ ಇದರಿಂದ ನಾನು ತೋರಿಸ್ಕೊಳಲ್ಲ, ಏನು ಇಲ್ಲ ಅಂತ ಹೇಳಿ ತುಂಬಾ ಇದು ಮಾಡ್ತಿದ್ದೆ. ಆದ್ರೆ ಯಾವಾಗ ಈಗ ಅರಶದಿಂದ 5-6 ವರ್ಷ ಆಯ್ತು ಸ್ನೇಹಿತರೆ, ಯಾವತ್ತು ಆಪರೇಷನ್ ಅಂತ ಹೇಳಿ ಯಾವಾಗ ಇದು ಬಂತಲ್ವಾ, ಎಷ್ಟು ಅವತ್ತಿನ ಪರಿಸ್ಥಿತಿ ಕಷ್ಟ ಇತ್ತು ಅಂದ್ರೆ, ಅಂತ ಸ್ಥಿತಿಯಲ್ಲಿ ಅವಾಗ ನನ್ಗೆ ನಿಜವಾಗ್ಲೂ ಒಂದು ಮುಂಚೆಯಿಂದನೂ ಅಷ್ಟೇನೆ ಸ್ನೇಹಿತರೆ. ತಾಯಿ ನನ್ಗೆ ಅಪ್ಪ ಅಮ್ಮ ಎಲ್ಲಾನು ನಮ್ಮಮ್ಮನೇ. ಆದ್ರೂ ಅವಾಗ ಅಷ್ಟು ನನಗಿದು ಅರಿವಿರ್ಲಿಲ್ಲ. ಆನಂತರದಲ್ಲಿ ನನಗೆ ತುಂಬಾನೇ ಇದು ಗೊತ್ತಾಯ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಎಷ್ಟು ಬೇಡ್ಕೊಂಡಿದೀನಿ ದೇವ್ರಿಗೆ ಅಂದ್ರೆ, ದೇವ್ರೆ ನಮ್ಮಮ್ಮನ ಉಳಿಸ್ಕೊಡಪ್ಪ, ನಮ್ಮ ಅಪ್ಪನ ಇದನ್ ಮಾಡ್ದಂಗೆ ನಮ್ಮಮ್ಮನ ಕಿತ್ಕೋಬೇಡ ಅಂತ ಹೇಳಿ ಅಷ್ಟು ಬೇಡ್ಕೊಳ್ತಿದ್ದೆ ಸ್ನೇಹಿತರೆ. ಆ ಭಗವಂತನ್ಗೆ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ನನ್ನ ಮೇಲೆ ಒಂದು ಪ್ರೀತಿ ಕರುಣೆಯಿಂದಾನೆ ಭಗವಂತ ಇನ್ನ ಇಲ್ಲಿ ತನಕ ಚೆನ್ನಾಗಿ ನಮ್ಮಮ್ಮನ ಇಟ್ಟಿದ್ದಾರೆ. ಆರೋಗ್ಯ ಸಮಸ್ಯೆಗಳಿದೆ ಇದ್ರೂನು ಒಂದು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಹೀಗೇನೆ ಇರ್ಲಿ, ಇನ್ನ ಚೆನ್ನಾಗಿ ನನ್ಗೆ ಬೇಕು ಸ್ನೇಹಿತರೆ. ಅಪ್ಪ ಅಮ್ಮನೇ ಎಲ್ಲ ಅಮ್ಮನೇ ಆಗಿರೋದ್ರಿಂದ ನನ್ನ ಕಷ್ಟನ ಎಲ್ಲ ಇದು ಮಾಡಿದಾರೆ. ಆದ್ರೂ ನನ್ನ ಖುಷಿ ದಿನಗಳನ್ನ ನಮ್ಮಮ್ಮ ನೋಡ್ಬೇಕನ್ನುವಂಥದ್ದು ನಮ್ಮಮ್ಮನಿಗೆ ತುಂಬಾ ಆಸೆ ಇದೆ. ನನಗಿಂತ ನನ್ನ ಮಗಳದು, ನನ್ನ ಮೊಮ್ಮಕ್ಳು, ಅಳಿಯ ಒಂದು ಏಳ್ಗೆಯನ್ನು ನೋಡ್ಬೇಕನ್ನುವಂಥದ್ದು ಒಂದು ಆಸೆ ಬಹಳ ಇದೆ. ಆ ಭಗವಂತನ ಆಶೀರ್ವಾದದಿಂದ ಅಲ್ಲಿವರೆಗೂ ಅಲ್ಲಿ ಇನ್ನ ಮುಂದಕ್ಕೂ ಸ್ನೇಹಿತರೆ ಚೆನ್ನಾಗಿಟ್ಟಿರ್ಲಿ ಅಂತ ಯಾವಾಗ್ಲೂ ನನ್ ಮೊದ್ಲು ಏನ್ ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಂದ್ರೆ ಫಸ್ಟ್ ಅದೇ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಚಂದ ಇಟ್ಟಿರ್ಬೇಕಂತ ಯಾವಾಗ್ಲೂ ಬೇಡ್ಕೊಳ್ತೀನಿ. ಆ ಭಗವಂತನೂ ಹಾಗೇನೆ ಇದು ಮಾಡಿದ್ದಾರೆ ಸ್ನೇಹಿತರೆ. ನಂತರ ಇಲ್ಲಿ ಬಂದು ನಮ್ ದೊಡ್ಡಮ್ಮ, ಚಿಕ್ಕಮ್ಮ, ಹಾಗೇನೆ ಅಮ್ಮ ಇಲ್ಲಿ ಶೇಂಗಾ ಸುಲಿತಾ ಇದ್ರೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದೀನಿ ನೋಡಿ. ಎಲ್ರು ಹಳ್ಳಿ ಅಂದಾಗ ಹೀಗೆ ಸ್ನೇಹಿತರೆ, ಎಷ್ಟು ನಮ್ಮ ಯಜಮಾನ್ರು ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ, ಸಾಕು ಬಂದ್ಬಿಡಕ್ ಹೇಳಿದ್ರಮ್ಮ, ಅದು ನಮ್ಮಗ್ ಇಲ್ಲೇ ಇರ್ಲಿ ಅಂತ ಹೇಳಿ. ಆದ್ರೆ ನಮ್ಮಮ್ಮ ನಾನಂತೂ ಬರಲ್ಲ ನಿಮ್ಮ ಹತ್ರ ಅಂತ ಹೇಳ್ತಾರೆ. ಆದ್ರೆ ಏನ್ ಗೊತ್ತಾ ಸ್ನೇಹಿತರೆ, ಹಳ್ಳಿ ವಾತಾವರಣನೇ ಹಾಗೆ. ಹಳ್ಳಿ ಎಷ್ಟು ಎಲ್ರನ್ನು ಮಾತಾಡಿಸ್ತಾ ಇರ್ತಾರೆ, ಟವನಲ್ಲಿ ಆಗಲ್ಲ, 4 ಗೋಡೆ ಮಧ್ಯೆ ಹಾಗೆ ಇರ್ಬೇಕು. ಹಳ್ಳಿ ವಾತಾವರಣ ಎಷ್ಟು ಚಂದ ಗೊತ್ತಾ ಸ್ನೇಹಿತರೆ. ನೋಡಿ, ಅವ್ರ ಮನ್ಸು ಬಿಚ್ಚಿ ಮಾತಾಡ್ತಾ ಇರ್ತಾರೆ. ಎಲ್ರು ಒಂಥರ ಖುಷಿ, ಸಹಬಾಳ್ವೆ ಜೀವನ ಅಂತ ಹೇಳ್ತಾ ಇರ್ತೀನಲ್ವಾ. ಇಲ್ಲಿ ನನ್ಗೆ ಇನ್ನೊಂದ್ ಏನ್ ಗೊತ್ತಾ, ನಮ್ಮ ಊರಲ್ಲಿ ನನ್ಗೆ ಅನ್ನಿಸ್ತು ಸ್ನೇಹಿತರೆ, ಎಲ್ರದು ಆರೋಗ್ಯದ ವಿಚಾರದಲ್ಲಿ ಬಂದಾಗ ಅವ್ರನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಎಷ್ಟು ಖುಷಿ ಅನ್ನಿಸ್ತು ಗೊತ್ತಾ. ಎಷ್ಟು ಹೆಲ್ದಿ ಆಗಿ ಎಷ್ಟು ಚಂದ ಇದಾರಪ್ಪ ಎಲ್ರು. ನಾವೇನೆ ಸಿಟಿಯಲ್ಲಿ ಇದು BP, ಶುಗರ್, ಅದು ಇದು ಅಂತ ಹೇಳಿ ಬಡ್ದಾಡ್ತೀವಿ. ಹಾಗೇನೆ ಹಣದಿಂದನೂ ದುಡಿಬೇಕು ಅಂತ ಹೇಳಿ ಇದು ಮಾಡ್ತೀವಿ. ಆದ್ರೆ ಹಳ್ಳಿಯಲ್ಲಿ ನಿಜವಾಗ್ಲೂ ನಾ ಚಿಕ್ಕೋರಿದ್ದಾಗ ಎಲ್ಲ ಸ್ವಲ್ಪ ಏಜ್ ಒಂದು 35 ವರ್ಷ 40 ವರ್ಷ ಇದ್ರಲ್ವಾ, ಅವರು ಕೂಡ ಸಹಿತ ಇವತ್ತಿನ ದಿನ ಎಷ್ಟು ಹೆಲ್ದಿ ಆಗಿದ್ದಾರೆ ಗೊತ್ತಾ ಸ್ನೇಹಿತರೆ. ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ. ಎಲ್ರನ್ನೂ ಹಾಗೆ ಇಟ್ಟಿರಪ್ಪ ಭಗವಂತ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಎಲ್ರೂ ಚೆನ್ನಾಗಿರ್ಬೇಕು, ಎಲ್ರೂ ಚೆನ್ನಾಗಿದ್ದಾಗ್ಲೇ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ. ಹಾಗಾಗಿ ನಂತರ ಇಲ್ಲಿ
ಮಾವಿನಕಾಯಿ ಊರಿಗೆ ಹೊರಡ್ಬೇಕು ಅನ್ನೋದಿತ್ತು ಸ್ನೇಹಿತರೆ. ನಾವು ಹೋದ್ವಾರನೇ ಊರಿಗೆ ಹೋಗ್ಬೇಕಿತ್ತು, ಕಾರಣಾಂತರದಿಂದ ಹೋಗೋದಿಕ್ಕಾಗ್ಲಿಲ್ಲ. ಹಾಗಾಗಿ ಊರಿಗೆ ತಗೊಂಡೋಗೋಣ, ಮತ್ತೆ ಇವ್ ಹಣ್ಣು ಬಂದ್ಬಿಟ್ಟು ಬಿಡೋದೇ ಇಲ್ಲ ಸ್ನೇಹಿತರೆ, ಎಲ್ರು ಕದ್ದು ಕಿತ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ತಗೊಂಡೋಗಿಡೋಣ ಅಂತೇಳಿ ಎಲ್ಲ ಇಲ್ಲಿ ಮಾವಿನಕಾಯಿ ಕೀಳೋದಕ್ಕೆ ಬಂದಿದ್ವಿ ಸ್ನೇಹಿತರೆ. ಅದೇ ಸ್ವಲ್ಪ ಎಲ್ಲ ಇನ್ನೂ ಸ್ವಲ್ಪ ಬಿಟ್ಟಿದ್ವಿ, ಆದ್ರೆ ಬಿಡ್ಲೇ ಇಲ್ಲ ಸ್ನೇಹಿತರೆ, ಎಲ್ಲ ತಗೊಂಡೇ ಹೋಗ್ಬಿಟ್ಟಿದ್ರೆ ಕದ್ದು. ಆದ್ರೆ ನಮ್ಗೆ ಎಷ್ಟು ಸ್ವಲ್ಪ ನೋಡ್ಕೊಂಡು ತಗೊಂಡ್ ಬಂದಿದ್ವಿ, ಹಣ್ಣಾಗ್ಬಿಡ್ತು. ಆದ್ರೂ ಏನು ಆಗಲ್ಲ ಸ್ನೇಹಿತರೆ, ಇಲ್ಲೇ ಉಳ್ಕೊಂಡ್ ಬಂದ್ವ ಒಂದ್ ವಾರ. ಹಾಗಾಗಿ ಎಲ್ರಿಗೂ ಸ್ವಲ್ಪ ಹಂಚಿ ನಾವು ತಿನ್ನುವಂಥದ್ದು ಸ್ನೇಹಿತರೆ. ಹೀಗೇನೆ ಇರುತ್ತೆ, ನಮ್ಮಮ್ಮ ಹೇಳ್ಬಿಟ್ರೆ ಎಲ್ರಿಗೂ ಸ್ವಲ್ಪ ಕೊಟ್ಬಿಡಮ್ಮ, ಎಲ್ರು ತಿನ್ಲಿ, ಬೇಕಂದ್ರೆ ಇದ್ರೆ ತಗೊಂಡೋಗುವಂತ, ಇಲ್ಲ ಅಂದ್ರೆ ಬಿಡು ಅಂತೇಳಿ. ಅಷ್ಟೇನೆ ಸ್ನೇಹಿತರೆ, ಹಳ್ಳಿ ಜೀವನ ಇಷ್ಟೇನೆ. ಹಾಗೇನೆ ಹಳ್ಳಿ ಜನರ ಮನಸ್ಸು ಎಷ್ಟು ಬಂಗಾರ ಅಂತ ಹೇಳ್ತಾರಲ್ವಾ, ಇದಕ್ಕೇನೆ ಹೇಳುವಂಥದ್ದು ಸ್ನೇಹಿತರೆ. ನಿಜವಾಗ್ಲೂ ಒಂದು ತುಂಬಾನೇ ಖುಷಿ ಅನ್ಸುತ್ತೆ. ನಾವು ಹಂಚಿ ತಿಂದಾಗ ಅವರು ನಮಗೆ ಕೊಡ್ತಾರೆ ಅಂತಾನೆ ಇದು ಮಾಡೋದಿಲ್ಲ, ಆದ್ರೆ ಒಂದು ಸಹಬಾಳ್ವೆ ಜೀವನ ಅಂತ ಹೇಳ್ತೀವಲ್ವಾ, ಅದಕ್ಕೆ ಆ ಮನ್ಸುಗಳು ಅಷ್ಟು ಚಂದ, ಹಾಗೇನೆ ಆ ಮನುಷ್ಯರು ಅಷ್ಟೇ ಚಂದ ಇರ್ತಾರೆ ಅಂತ ಹೇಳ್ಬೋದು. ಇವತ್ತೇನೇ ನಾವು ನಮ್ಮ ಹೊಲದಲ್ಲಿ ನಮ್ಗೆ ಏನೇ ಒಂದ್ ಬೆಳಿಲಿ, ಏನೇ ಒಂದ್ ತಿನ್ಲಿ, ಅದಕ್ಕೆ ಮೈನ್ ನಮ್ಮ ಅಪ್ಪ ನಮ್ಮ ತಾತ ಇಬ್ರು ನೆನಪಿಗೆ ಬರುವಂಥದ್ದು. ಹೆಚ್ಚಿಗೆ ನಮ್ಮ ತಾತನೇ ಜಾಸ್ತಿ ನೆನಪಿಗೆ ಬರ್ತಾರೆ. ಮಾವಿನ ಗಿಡ ಇಡಬೇಕು, ಬೆಳೆಸ್ಬೇಕಂತ ಅವರು ಕನಸು. ಹಾಗಾಗಿ ನಮ್ಮ ತಾತನೇ ಮುಂದೆ ಬಿದ್ದು ಮಾಡಿದ್ದು. ಹಾಗಾಗಿ ಕ್ರೆಡಿಟ್ಸ್ ಎಲ್ಲ ನಮ್ಮ ತಾತನಿಗೆ ಸೇರುತ್ತೆ ಸ್ನೇಹಿತರೆ. ಇವತ್ತು ನಾವೇನೇ ಇದು ಮಾಡ್ತಿದ್ರು ನಮ್ಮ ತಾತ, ನಮ್ಮ ಅಜ್ಜಿ ಸ್ನೇಹಿತರೆ. ಹಾಗಾಗಿ ಯಾವಾಗ್ಲೂ ಅಷ್ಟೇನೆ, ನಾನು ನೆನಪು ಮಾಡ್ಕೊಳ್ಳದೆ ಇರೋದಿಲ್ಲ. ನಂತರ ಇಲ್ಲಿ ನನ್ನ ದೊಡ್ಡ ಮಗ ಊರಿಗೆ ಹೋಗಿದ್ದ, ಗುಲ್ಬರ್ಗಕ್ಕೆ ಹೋಗಿ ಮತ್ತೆ ಬಂದಿದ್ರಿಂದ ನಮ್ಮಮ್ಮ ಅವನಿಗೂ ಬಿರಿಯಾನಿ ಮತ್ತೆ ಸಾಂಬಾರೆಲ್ಲ ಮಾಡಮ್ಮ ಅಂತ ಹೇಳಿದ್ರು. ಚಿಕನ್ ತರಿಸಿದ್ರು ಸ್ನೇಹಿತರೆ. ಹಾಗಾಗಿ ನಮ್ಮಮ್ಮನೂ ಅಷ್ಟೇ, ನನಗೂ ಅಷ್ಟೇನೆ, ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ, ಈ ತರ ಮಾಡಬಾರ್ದು, ಇಬ್ರಿಗೂ ಒಬ್ನಿಗೆ ಇದು ಮಾಡ್ಕೊಟ್ಟು ಇನ್ನೊಬ್ನಿಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹಾಗಾಗಿ ಚಿಕನ್ ತರಿಸಿದ್ರು ಆಸೆಯಿಂದ. ಆದ್ರೆ ಅದು ಆಸೆ ಎಲ್ಲ ಇದು ಆಗ್ಬಿಡುತ್ತೆ ಸ್ನೇಹಿತರೆ. ಏನಕ್ಕಂದ್ರೆ ಬಿರಿಯಾನಿ ಎಲ್ಲ ಮಾಡಿದೆ ಸ್ನೇಹಿತರೆ. ಪಾಪ ಒಂದ್ ಸ್ವಲ್ಪ ತಿಂದಿದೆ, ಯಾಕೋ ಅವನಿಗೆ ಆಟ ಆಡಿ ಎಲ್ಲ ಮಾಡ್ಬಿಟ್ಟು ಮೈ ಬಿಸಿ ಆಗಿದ್ ತರ ಆಯ್ತು, ಸ್ವಲ್ಪ ಲೈಟಾಗಿ ಜ್ವರ ಬಂದಿತ್ತರ. ಹಾಗಾಗಿ ತಿನ್ಸೋದೇ ಬೇಡ ಅಂತ ಹೇಳ್ಬಿಟ್ಟು ತಿನ್ನಿಸ್ಲಿಲ್ಲ ಸ್ನೇಹಿತರೆ. ಸ್ವಲ್ಪ ತಿಂದಿದ್ದು, ಮತ್ತೆ ಇನ್ನೊಂದ್ಸಲ ಮಾಡೋಣ ಅಂದ್ರೆ ಅದು ಇದು ದೇವರು ಹೀಗೆ ಇದು ಮಾಡ್ಕೊಂಡು ಸ್ವಲ್ಪ ಶೀತಕ್ಕೆ ಕೋಲ್ಡ್ ಆಗಿದ್ದು ಹೋಗ್ಲೇ ಇಲ್ಲ. ಅವನಿಗೂ ನನ್ಗೆ ಹೆಚ್ಚಿಗೆ ಇಬ್ರಿಗೂ ಶೀತ, ಮಳೆ ಬೇರೆ ಬರ್ತಾ ಇದೆಯಲ್ವಾ, ವಾತಾವರಣ ಎಲ್ಲ ತಂಪಿರೋದ್ರಿಂದ. ಹಾಗಾಗಿ ಮಾಡಿದ್ವಿ ಸ್ನೇಹಿತರೆ. ಈ ರೀತಿಯಾಗಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಎಲ್ಲ ಬಿರಿಯಾನಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತೆ ಇನ್ನೊಂದ್ಸಲ ನೋಡೋಣ ಸ್ನೇಹಿತರೆ. ಗುಲ್ಬರ್ಗಕ್ಕೆ ಹೋದಾಗಂತೂ ಖಂಡಿತ ಆಗೋದಿಲ್ಲ ಸ್ನೇಹಿತರೆ, ನಾವು ಅಲ್ಲಿ ಹೋದಾಗ ಮಾಡೋದು ಇಲ್ಲ, ಇಲ್ಲಿ ಬಂದಾಗ ಅಷ್ಟೇನೆ. ಆದ್ರೂ ಹೋದ್ಸಲ ಇದರಲ್ಲಿ ತೋರಿಸಿದ್ದೆ ರೆಸಿಪಿನ, ಈಗ್ಲೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನೋಡಿ ಬೇಕಂದ್ರೆ. ಸಿಂಪಲ್ ಆಗಿ ಚೆನ್ನಾಗಿರುತ್ತೆ. ಈ ತರನೇ ನಾನು ಬಿರಿಯಾನಿ ಊರಲ್ಲೆಲ್ಲ ಮೊನ್ನೆ ಮಾಡಿದ್ದೆ, ಎಲ್ರಿಗೂ ಇಷ್ಟ ಆಗಿತ್ತು. ಊರಲ್ಲೆಲ್ಲ ಹೇಳ್ತಾ ಇದ್ರು, ಬಿರಿಯಾನಿ ಚೆನ್ನಾಗಿ ಮಾಡ್ತಿದ್ದ ದೊಡ್ಡಮ್ಮ, ಇನ್ನೊಂದ್ಸಲ ಯಾವಾಗ ಮಾಡ್ಕೊಡ್ತೀಯ ಅಂತ ಮಕ್ಳೆಲ್ಲ ಕೇಳಾರು ಪಾಪ ಊರಲ್ಲಿ. ಆದ್ರೂ ಆಗ್ಲಿಲ್ಲ ಸ್ನೇಹಿತರೆ. ಅಲ್ಲೂ 1-2 ಸಲ ಮಾಡಿದ್ದೆ ಅಷ್ಟೇ. ಈಗ ಇಲ್ಲೂ 1-2 ಸಲ ಮಾಡಿದ್ದೀನಿ, ಚೆನ್ನಾಗಿ ಬಂದಿತ್ತು. ರೆಸಿಪಿ ಮಾತ್ರ ಸೂಪರ್ ಆಗಿರುತ್ತೆ, ಸಿಂಪಲ್ ಆಗಿ ಮಾಡುವಂಥದ್ದು ಸ್ನೇಹಿತರೆ, ಹೆಚ್ಚಿಗೆ ಏನಿದಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ, ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ನೋಡೋಣ, ಇನ್ನೊಂದ್ಸಲ ಮಾಡಿದೆ ಅಂದ್ರೆ ಬೇಕಂದ್ರೆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ನಿಮ್ ಜೊತೆ ಸ್ನೇಹಿತರೆ. ಸಿಂಪಲ್ ಆಗಿ ಸ್ನೇಹಿತರೆ, ಬಿರಿಯಾನಿ ರೆಸಿಪಿ ಅಂದ್ರೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹೆಚ್ಚಿಗೆನೆ ಹಾಕೋಬೇಕು ಸ್ನೇಹಿತರೆ. ಹೆಚ್ಚಿಗೆ ಅಂತಂದ್ರೆ ಸ್ವಲ್ಪ 4-5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು, ನಂತರದಲ್ಲಿ ಅದಕ್ಕೆಲ್ಲ ಏನ್ ಬಿರಿಯಾನಿಗೆಲ್ಲ ಬರುತ್ತಲ್ವ, ಇದು ಪಲಾವ್ ಎಲೆದು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲದನ್ನು ಸ್ನೇಹಿತರೆ, ಸ್ಟಾರ್, ಅನನಸು ಎಲ್ಲದನ್ನು ಬರುತ್ತಲ್ವಾ, ಅದನ್ನೆಲ್ಲದು ಸೇರಿಸ್ಬಿಟ್ಟು ಚೆನ್ನಾಗಿ ಅದು ಫ್ರೈ ಆಗಿದ್ಮೇಲೆ ಈರುಳ್ಳಿ ಸ್ನೇಹಿತರೆ, ಒಂದ್ 4-5 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡ್ಬಿಟ್ಟು ಹಾಕೊಳ್ಬೇಕು. ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದೆಲ್ಲ ಫ್ರೈ ಆಗಿದ್ಮೇಲೆ ಅದಕ್ಕೆ ಬಂದ್ಬಿಟ್ಟು ಟೊಮೊಟೊ, ಹಾಗೇನೆ ಕೊತ್ತಂಬರಿ ಸೊಪ್ಪು, ಪುದೀನ ಅದೆಲ್ಲದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದೆಲ್ಲ ಫ್ರೈ ಆಗಿದ್ಮೇಲೆ ಮತ್ತೆ ಗರಂ ಮಸಾಲದೇನ್ ಬಿರಿಯಾನಿ ಪೌಡರ್ ಎಲ್ಲ ಬರುತ್ತಲ್ವಾ ಅದು, ಹಾಗೇನೆ ಖಾರದ ಪುಡಿ, ಮತ್ತೆ ಹಸಿಮೆಣಸಿಕಾಯಿ ಬೇಕಂದ್ರೆ 1-2 ಕಟ್ ಮಾಡಿ ಹಾಕೊಳ್ಬೋದು. ಖಾರದ ಪುಡಿ ಎಲ್ಲದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಮತ್ತೆ ಇದು ಚಿಕನ್ ಇರುತ್ತಲ್ವಾ, ಅದನ್ನು ನಾವು ಸ್ವಲ್ಪ ಏನಂದ್ರೆ ಎಲ್ಲ ಅದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬರುತ್ತಲ್ವಾ, ಅದನ್ನು ಹಾಕ್ಬಿಟ್ಟು ನಾವು ಮೊಸರು ಎಲ್ಲ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೇನೆ ಕೊತ್ತಂಬರಿ ಪೇಸ್ಟ್ ಅದೆಲ್ಲ ಹಾಕಿ ಇಟ್ಕೊಂಡು ಆ ಥರನೂ ಮಾಡ್ಬೋದು ಸ್ನೇಹಿತರೆ. ಇಲ್ಲ ನಾವು ಹಾಗೇನೆ ಮಾಡ್ತೀವಿ ಅಂದ್ರೂ ಈ ಥರನೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಚಿಕನ್ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ
ಅಕ್ಕಿ ಸ್ನೇಹಿತರೆ ನಮಗೆ ಎಷ್ಟು ಬೇಕು, 1 ಗ್ಲಾಸ್ ಬೇಕಾ 2 ಗ್ಲಾಸ್ ಬೇಕು ನೋಡಿಕೊಂಡು ಅದನ್ನು ಅಕ್ಕಿಯನ್ನು ಚೆನ್ನಾಗಿ ಸೇರಿಸಿ ಅದನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ನೇಹಿತರೆ. ಒಂದೊಂದ್ಸಲ ಮಾತಾಡ್ತಾ ಇದ್ದಾಗ ಹಾಗೆ ಬರುತ್ತೆ ಸ್ನೇಹಿತರೆ, ಏನು ಮಾಡೋದಕ್ಕಾಗಲ್ಲ. ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ಎಷ್ಟು ನೀರು ಬೇಕಷ್ಟು ಸೇರಿಸ್ಕೊಂಡು ಹಾಕೊಂಡು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಾವು ನೀರೆಲ್ಲ ಸೇರಿಸಿ 1-2 ವಿಸಿಲ್ ಮಾಡಿಸ್ಕೊಂಡ್ರೆ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ಚಿಕನ್ ಬಿರಿಯಾನಿ ಸ್ನೇಹಿತರೆ ನಾನು ಮಾಡೋದು ಹೀಗೇನೆ. ಇದಕ್ಕಿನ್ನ ಸ್ವಲ್ಪ ಇದು ಶಾಜಿರಾ ಮಸಾಲ ಅದೆಲ್ಲದನ್ನು ಹಾಕೊಂಡ್ರೆ ಚಂದ ಇರುತ್ತೆ. ಹಳ್ಳಿಯಲ್ಲಿ ಅಷ್ಟು ಸಿಗುವಂಥದ್ದು ಕಡಿಮೆ, ಇವಾಗ ಎಲ್ಲರೂ ಮಾಡ್ತಾರೆ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನು ನಾವು ಮಾಡಿರುವಂಥದ್ದು ಸ್ನೇಹಿತರೆ, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ಹಾಗೆಯೇ ಒಂದು ಸ್ವಲ್ಪ ಕೆಲವೊಬ್ರು ಮೊಸರೆಲ್ಲ ಹಾಕ್ತಾರೆ, ನಾನು ಇಲ್ಲಿ ಮೊಸರು ಏನು ಹಾಕಿಲ್ಲ, ನಿಂಬೆ ಹುಳಿ ಹಾಕಬೇಕಿತ್ತು, ಅದು ನೆನಪು ಇದು ಆಯಿತು ಸ್ನೇಹಿತರೆ. ಸ್ವಲ್ಪ ಒಂದು ಅರ್ಧ ಹೋಳು ನಿಂಬೆ ಹುಳಿಯನ್ನು ಸೇರಿಸ್ಬಿಟ್ಟು ಎಲ್ಲ ಒಂದ್ಸಲ ತಿರುಗಿಸಿ ಲಿಡ್ ಕ್ಲೋಸ್ ಮಾಡಿ 1-2 ವಿಸಿಲ್ ಮಾಡಿಸ್ಕೊಂಡ್ರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಈ ಹಂತದಲ್ಲಿ ನಿಮಗೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಹೇಗೆ ಅಂತೇಳಿ ನೋಡ್ಕೊಳ್ಬೋದು ಸ್ನೇಹಿತರೆ. ಸೇರಿಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ, ಹೇಗೆ ಬಂದಿತ್ತು ಅಂತ ತಿಳಿಸಿ. ಇನ್ನೂ ಡೀಟೇಲ್ ಆಗಿ ಬೇಕಂದ್ರೆ ಇನ್ನೊಂದ್ಸಲ ಯಾವಾಗಾದ್ರೂ ಮಾಡಿದಾಗ, ಊರಿಗೆ ಹೋಗೋಷ್ಟರಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಂತರ ಇಲ್ಲಿ ಬಂದ್ಬಿಟ್ಟು ಹಾಗೆಯೇ ಸಾಂಬಾರು ಸ್ನೇಹಿತರೆ. ಸಾಂಬಾರನ್ನು ಅಷ್ಟೇ ಸಿಂಪಲ್, ನಮ್ದೇನು ಹಾಗೆ ಎಲ್ಲ ಅಂತ ಏನಿಲ್ಲ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದು ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದ ನಂತರದಲ್ಲಿ ಅದಕ್ಕೆ ಚಿಕನ್ನು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಸ್ವಲ್ಪ ಮುಂಚೆನೆ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀವಿ. ಏನು ಗೊತ್ತಾ, ಉಪ್ಪು ಹಾಕಿದ ತಕ್ಷಣ ಎಲ್ಲ ಆ ಚಿಕನ್ನಲ್ಲಿ ಇರುವಂಥದ್ದು ನೀರೆಲ್ಲ ಬಿಡುತ್ತಲ್ವ, ಆಗ ಇದರಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸೇರಿಸಿದಾಗ ಚೆನ್ನಾಗಿ ಇನ್ನು ಅದ್ರೊಳಗೆ ಚೆನ್ನಾಗಿ ಮಸಾಲೆ ಎಲ್ಲ ಬೇಯುತ್ತಲ್ವ, ಹತ್ಕೊಳ್ಳುತ್ತೆ ಸ್ನೇಹಿತರೆ. ಆ ನೀರಿರುತ್ತಲ್ವ, ಆ ಚಿಕನ್ ಫ್ರೈ ಆದಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಬೇಗನೂ ಬೇಯುತ್ತೆ. ಹಾಗಾಗಿ ಸ್ನೇಹಿತರೆ ನೋಡಿ, ಇಲ್ಲಿ ಉಪ್ಪು ಸೇರಿಸ್ಕೊಂಡಿದ್ದೀನಿ. ನಮಗೆ ಸ್ವಲ್ಪ ನೋಡಿಬಿಟ್ಟು ಸೇರಿಸ್ಕೊಳ್ಳಿ, ನಂತರ ಬೇಕಂದ್ರೆ ನಾವು ಸೇರಿಸ್ಕೊಳ್ಬೋದು. ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅದು ನಂತರದಲ್ಲಿ ಏನು ಖಾರ ಮಸಾಲೆದೆಲ್ಲ ಇರುತ್ತಲ್ವ ಅದನ್ನೆಲ್ಲ ಸೇರಿಸ್ಕೊಂಡು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಸ್ನೇಹಿತರೆ. ನಂತರ ಇಲ್ಲಿ ಕುಕ್ಕರ್ ವಿಸಿಲ್ ಆಗ್ತಾ ಇದೆ, ಸಾಂಬಾರನ್ನು ರೆಡಿ ಆಗ್ತಾ ಇದೆ ಸ್ನೇಹಿತರೆ. ಒಂದು ಕಡೆ ಆ ಥರ, ಒಂದು ಕಡೆ ಹೀಗೆ ಸ್ನೇಹಿತರೆ. ನೋಡಿ ಇಲ್ಲಿ ಪುದೀನ ಹಾಗೆಯೇ ಶುಂಠಿ ಬೆಳ್ಳುಳ್ಳಿದು ಇದೆಲ್ಲ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡಿದ್ದೀನಿ. ಎಷ್ಟು ಗ್ರೀನಿಶ್ ಆಗಿದೆಯಲ್ಲ, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೀವೊಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ನನಗೆ ಬಂದ್ಬಿಟ್ಟು ಇದೆಲ್ಲ ಮಾಡಿಕೊಡ್ತೀನಿ, ಆದರೆ ನನಗೇನು ಇಷ್ಟ ಇಲ್ಲ ಸ್ನೇಹಿತರೆ, ನಾನು ತಿನ್ನೋದೇ ಇಲ್ಲ. ನನಗೇನಿದ್ರು ಚಿಕನ್ ಇಷ್ಟ ಇಲ್ಲ, ಫಿಶ್ ಒಂದೇ ನನಗೆ ತುಂಬ ಇಷ್ಟ ಆಗುವಂಥದ್ದು. ಹಾಗಾಗಿ ನನ್ಗೆ ಯಾರು ತಿಂತೀವಿ ಅಂತಾರಲ್ವ ಅವರಿಗೆ ಖಂಡಿತವಾಗ್ಲೂ ಇಷ್ಟಪಟ್ಟು ಮಾಡಿಕೊಡ್ತೀನಿ ಸ್ನೇಹಿತರೆ. ಅವ್ರು ತಿಂದು ಖುಷಿಯಿಂದ ಹೇಳಿದಾಗ ನನಗೂ ಖಂಡಿತವಾಗ್ಲೂ ಖುಷಿ, ಒಂದು ಸಂತೋಷ ಸಿಗುತ್ತಂತಲೇ ಹೇಳ್ಬೋದು. ಇದೆಲ್ಲ ಚೆನ್ನಾಗಿ ಫ್ರೈ ಆಯ್ತಲ್ವ, ಈಗ ಸಾಂಬಾರು ಪುಡಿದು ಹಾಗೆಯೇ ಖಾರದ್ದೆಲ್ಲ ರುಬ್ಕೊಂಡಿದ್ದಲ್ಲ, ನೀರು ಎಷ್ಟು ಬೇಕು ನೋಡಿ ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ನೋಡಿ ಇದೆಲ್ಲದನ್ನು ಚೆನ್ನಾಗಿ ಹೊಂದಿಸ್ಕೊಳ್ಬೇಕು ಸ್ನೇಹಿತರೆ. ನಾವು ಹಳ್ಳಿ ಕಡೆಯಲ್ಲಿ ಇದೇ ಥರ ಮಾಡುವಂಥದ್ದು ಸ್ನೇಹಿತರೆ. ನಮ್ಮ ಹಳ್ಳಿ ಕಡೆ ಏನು ಗೊತ್ತಾ ಸ್ನೇಹಿತರೆ, ಮುದ್ದೆ ಸಾಂಬಾರು ಇದ್ರೇನೆ ಇಷ್ಟ ಆಗುವಂಥದ್ದು. ಇವಾಗಿನ ಜನ್ರೇಷನ್ಗಳಿಗೆಲ್ಲ ಬಂದ್ಬಿಟ್ಟು ಬಿರಿಯಾನಿ, ಗ್ರೇವಿ, ಅದು ಇದು ಅಂತ ಮಾಡ್ತಾರೆ. ಆದರೆ ಇನ್ನು ಒಂದು ಸ್ವಲ್ಪ ನಮ್ಮಂಥವ್ರಿಗೆ ಏನು ಗೊತ್ತಾ, ಮುದ್ದೆ ಸಾಂಬಾರು ಇದ್ರೇನೆ ಅದು ರುಚಿ ಸ್ನೇಹಿತರೆ. ಹಾಗಾಗಿ ರೆಡಿ ಆಯಿತು, ಊಟ ಮಾಡಿದ್ದು ಆಯಿತು, ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ನಂತರ ಇಲ್ಲಿ ಮಕ್ಕಳುಗಳೆಲ್ಲ ಕುತ್ಕೊಂಡಿದ್ದಾರೆ ನೋಡಿ, ಮಳೆ ಬರ್ತಾ ಇದೆ ಸ್ನೇಹಿತರೆ. ಹಾಗೇನೆ ನಮ್ಮಮ್ಮ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ, ಮಕ್ಕಳೆಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ. ಮಳೆ ಬರ್ತಿತ್ತಲ್ಲ, ಇನ್ನೂ ಇದ್ದವರೆಲ್ಲ ಆ ಕಡೆ ಈ ಕಡೆ ಹೋಗಿದ್ದಾರೆ. ಹಾಗೇನೆ ಮಾತಾಡ್ಕೊಂಡು ಕುಂತಿದ್ದಾರೆ ನೋಡಿ. ಹೀಗೇನೆ ಸ್ನೇಹಿತರೆ, ಅದಕ್ಕೆ ಮನೆಯಲ್ಲಿ ದೊಡ್ಡವ್ರು ಇರಬೇಕು ಅಂತ ಹೇಳುವಂಥದ್ದು. ನಮ್ಮಮ್ಮನಿಗೂ ನಾವು ಇದ್ದಾಗ ಖುಷಿ, ಮೊಮ್ಮಕ್ಕಳ ಜೊತೆಯಲ್ಲಿ ಆಟ ಆಡಿದಂಥದ್ದು, ಒಂಥರ ಮಾತಾಡಿದ್ದು ಎಲ್ಲ ಚೆನ್ನಾಗಿಟ್ಟಿಲ್ಲಪ್ಪ ಭಗವಂತ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಸ್ನೇಹಿತರೆ. ನೋಡಿ ಮಳೆ ಬಂದ್ಬಿಟ್ಟಿದೆ, ಈಗ ಆಟ ಆಡೋದಕ್ಕೆಲ್ಲ ಹೋಗೋಕ್ಕಾಗಲ್ಲ, ಹಾಗಾಗಿ ಮಳೆ ನೀರೆಲ್ಲ ಆಟ ಆಡ್ಕೊಳ್ತಾ ಕುತ್ಕೊಂಡಿದ್ದಾರೆ ನೋಡಿ. ಅಮ್ಮನಿಗೂ ಸ್ವಲ್ಪ ಲೈಟಾಗಿ ನೆಗಡಿ ಎಲ್ಲ ಆಗಿತ್ತು ಸ್ನೇಹಿತರೆ, ಅವ್ರಿಗೂ ನಮಗೂ ನೆಗಡಿ ಆಗಿತ್ತಲ್ಲ, ಹಾಗಾಗಿ ಅವರಿಗೂ ಸ್ನೇಹಿತರೆ ಮನೆಯಲ್ಲಿ ಒಬ್ರಿಗೆ ನೆಗಡಿ ಈ ಥರ ಆಯಿತು ಅಂದರೆ ಸ್ವಲ್ಪ ಆಗ್ತಾ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ. ಒಂಥರ ಚಂದ ಒಂದು ನಮ್ಮ ಊರಲ್ಲಿ, ನಮ್ಮ ಒಂದು ಮನೆಯಲ್ಲಿ ಸ್ನೇಹಿತರೆ ನಮ್ಮ ದಿನಚರಿ ಈ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ ಸ್ನೇಹಿತರೆ. ನಂತರ ಇದು ನೆಕ್ಸ್ಟ್ ಡೇ ಸ್ನೇಹಿತರೆ, ಮಾರ್ನಿಂಗ್ ಬೆಳಗ್ಗೆ ಎಲ್ಲ ನೆಲ ಒರೆಸಿ ಎಲ್ಲ ಕಸ ಗುಡಿಸಿ ನೆಲ ಒರೆಸ್ಬೇಕಂತ ಎಲ್ಲ ಇದು ಮಾಡ್ತಾ ಇದ್ದೆ. ನಮ್ಮಮ್ಮ ಇದ್ದಾಗಂತೂ ಖಂಡಿತವಾಗ್ಲೂ ನನಗೆ ಬಿಡಲ್ಲ ಸ್ನೇಹಿತರೆ. ನಾನೆಲ್ಲ ಬಂದ್ಬಿಟ್ಟು ಇದರಲ್ಲಿ ಒರೆಸ್ತೀನಿ ಮಾಪಾಟ. ಆದರೂ ನಮ್ಮಮ್ಮ ಏನು ಗೊತ್ತಾ ಸ್ನೇಹಿತರೆ, ಕೈಯಲ್ಲೇ ಕುತ್ಕೊಂಡು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಬರ್ಬೇಕು.
ಹಾಗಾಗಿ ಸ್ವಲ್ಪ ಅವರೇ ಇದು ಮಾಡ್ತಾರೆ. ಹೇಳ್ತೀನಿ ಕಾಲೆಲ್ಲ ತುಂಬ ಪೇನ್ ಅಮ್ಮ, ಆದ್ರೂ ಬೇಡ ಅಂತಂದ್ರೂ ಹೇಳಾಗಿಲ್ಲ ಸ್ನೇಹಿತರೆ, ಅವ್ರದ್ದೇ ಹಠ ಅವರಿಗೆ. ಹಾಗಾಗಿ ನಾನು ಸ್ವಲ್ಪ ಅವ್ರಿಗೆ ಯಾವ ರೀತಿ ಇಷ್ಟ ಬರುತ್ತೋ ಹಾಗೇನೆ ಇರ್ಬೇಕು, ನಾವು ಬಂದು ಇದನ್ನ ಮಾಡಬಾರ್ದಲ್ವ ಸ್ನೇಹಿತರೆ. ಹಾಗಾಗಿ ಮತ್ತೆ ಏನಾದ್ರು ಹಾಗೆ ಬಿಟ್ಟಿದ್ದಾಗ ನಾನೇನ್ ಮಾಡ್ತೀನಿ, ಅವರು ಈಗ ಆಲ್ರೆಡಿ ಡ್ಯೂಟಿಗೂ ಹೋಗ್ತಾ ಇರೋದ್ರಿಂದ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಕೆಲಸಗಳೆಲ್ಲ. ಹಾಗೇನೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಅಷ್ಟೇ, ಇನ್ನೇನು ನಾನೇನು ಇದು ಎಲ್ಲ ವಿಡಿಯೋ ಮಾಡಿ ತೋರಿಸ್ಬೇಕನ್ನೋದಂಥದ್ದೇನಿಲ್ಲ. ಆದ್ರೆ ಸ್ವಲ್ಪ ನನಗೂ ನೆನಪಿರ್ಬೇಕಲ್ಲ ಸ್ನೇಹಿತರೆ. ಈ ಮನೆಯಲ್ಲಿ ನಾನು ಹೆಚ್ಚಿಗೆ ದಿನ ಇದ್ದಿದ್ದ ನೆನಪುಗಳೇ ಇಲ್ಲ. ಏನಂದ್ರೆ ವಾರಗಟ್ಲೆ ಇಲ್ವೇ ಇಲ್ಲ ಸ್ನೇಹಿತರೆ, 4-5 ದಿನ ಅಷ್ಟೇನೆ ಏನಿದ್ರು ನಾನು ಬಂದು. ಈ ಸಲನೇ ಒಂದ್ ಸ್ವಲ್ಪ ತಿಂಗಳಗಟ್ಲೆ ಅಂದ್ರೆ ತಿಂಗಳಾಗುತ್ತೆ ಸ್ನೇಹಿತರೆ ಇನ್ನೇನು ಊರಿಗೆ ಹೊರಡೋ ಅಷ್ಟರಲ್ಲಿ. ಹಾಗಾಗಿ ಒಂದು 20 ದಿನದ ಲೆಕ್ಕ ಸ್ನೇಹಿತರೆ ಇದೀನಿ. ಒಂದು ಖುಷಿ ಖಂಡಿತವಾಗ್ಲೂ ಇಲ್ಲಿದ್ದಂಥದ್ದು ತುಂಬಾನೇ ಖುಷಿ ಇದೆ. ಅದರಲ್ಲೂ ನನಗಿಂತ ಸ್ನೇಹಿತರೆ ನನ್ನ ಮಕ್ಕಳು ಅವರು ಚಂದ ಆಟ ಆಡ್ಕೊಂಡು ಎಲ್ಲ ಒಂದು ಅಜ್ಜಿ ಮನೆ ಅಂದ್ರೆ ಹಾಗೆ ಅಲ್ವಾ ಸ್ನೇಹಿತರೆ, ಚೆನ್ನಾಗಿ ಒಂದು ಖುಷಿಯಿಂದ ಇದ್ರಲ್ವಾ, ಅದು ನನಗೆ ಖಂಡಿತವಾಗ್ಲೂ ತುಂಬಾನೇ ಒಂದು ಇಷ್ಟ ಆಗಿದ್ದಂಥದ್ದು. ಹೀಗೇನೆ ಅಲ್ವಾ ಸ್ನೇಹಿತರೆ, ನಮ್ಮಮ್ಮನಿಗೆ ನೋಡಿ ನಾನ್ ಇದು ಎಷ್ಟೇ ಇದಾಗಿದ್ರು ನಾನ್ ಚೆನ್ನಾಗಿರ್ಬೇಕನ್ನೋ ಅಂಥದ್ದು. ಹಾಗೇನೆ ನನಗೂ ಅಷ್ಟೇ ನಮ್ಮ ಮಕ್ಳ ಸಂತೋಷ ನಮ್ಮದ್ಕಿಂತ ನನಗಿಂತ ನನ್ನ ಮಕ್ಳು ಚೆನ್ನಾಗಿರ್ಬೇಕು ಅನ್ನೋಂಥ ಒಂದಿದು ಸ್ನೇಹಿತರೆ. ಎಲ್ಲ ತಾಯಂದಿರಿಗೂ ಅಷ್ಟೇನೆ, ನಾವಂತಾನೆ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಅಮ್ಮಂದಿರೂ ಅಷ್ಟೇನೆ ಸ್ನೇಹಿತರೆ. ತನ್ನ ಮಕ್ಳನ್ನ ಪ್ರೀತಿ ಖಂಡಿತವಾಗ್ಲೂ ಮಾಡ್ತಾರೆ. ಸ್ವಲ್ಪ ನಾವೇನಾದ್ರೂ ಸ್ವಲ್ಪ ಅಂಕು ತರ ಮಾಡೋದು ಅಂದ್ರೆ ಅವ್ರಿಗೂ ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ. ನಮ್ಮನೆಯಲ್ಲಿ ಹಾಗೇನಿಲ್ಲ, ನಮ್ಮ ಅಮ್ಮನ್ಗಿನ್ನ ನಾವೆಷ್ಟೇ ದೊಡ್ಡವರಾದ್ರೂ ಆ ಪ್ರೀತಿ ಮಾತ್ರ ಕಡಿಮೆ ಆಗಿಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ಇನ್ನ ಹೆಚ್ಚುತ್ತೆ ಹೊರತು ಕಡಿಮೆ ಅಂತ ಆಗಲ್ಲ. ಹಾಗೇನೆ ನಾವು ಅಷ್ಟೇನೆ ವಯಸ್ಸಾದ್ಮೇಲೆ ತಂದೆ ತಾಯಿನ ಅರ್ಥ ಮಾಡ್ಕೊಂಡು ನಾವು ಇದು ಮಾಡ್ಬೇಕು ಸ್ನೇಹಿತರೆ. ಅವ್ರೆಷ್ಟು ಪ್ರೀತಿ ಮಾಡ್ತಾರೋ ನಾವು ಅದಕ್ಕಿಂತ ದುಪ್ಪಟ್ಟು ಪ್ರೀತಿ ತೋರಿಸಿದಾಗ ಖಂಡಿತವಾಗ್ಲೂ ಒಂದು ಎಲ್ರೂ ಚಂದ ಇರಬಹುದು. ಹಾಗೇನೆ ನೋಡಿ ಮಧ್ಯಾಹ್ನ ಟೈಮ್ ಇದು ಸ್ನೇಹಿತರೆ, ಮಕ್ಳ ಜೊತೆ ಆಟ ಆಡ್ತಾ ಇರುವಂಥದ್ದು. ಎಲ್ರು ಚೌಕಾಬಾರ ಆಡ್ಬೇಕು, ಅದು ಪಿತ್ತ ಎಲ್ಲ ಹುಣಸೆ ಪಿತ್ತ ತೆಗಿಬೇಕಂತ ಇದ್ರಲ್ವಾ, ಆವಾಗ ತಗೊಂಡ್ ಬರ್ರ ಇಲ್ಲಿ ನಾನೆಲ್ಲ ತೆಗೆದುಕೊಡ್ತೀನಿ ಅಂತ. ನೋಡಿ ಈ ತರ ಪ್ರೀತಿ ಸಿಟಿಯಲ್ಲಿ ಹೋದಾಗ ಸಿಗುತ್ತಾ ಹೇಳಿ ಸ್ನೇಹಿತರೆ? ಖಂಡಿತವಾಗ್ಲೂ ಸಿಗಲ್ಲ. ಹಳ್ಳಿಯಲ್ಲೇನೆ ಈ ಪ್ರೀತಿ ಸಿಗುವಂಥದ್ದು. ಹಾಗಾಗಿ ನಮ್ಮಮ್ಮ ಬರಲ್ಲ ಅಂತಾರೆ ಸ್ನೇಹಿತರೆ, ಎಷ್ಟೇ ಕರೆದ್ರು ನಾನ್ ಬರಲ್ಲ, ಇಲ್ಲೇ ಇರ್ತೀನಿ ಅನ್ನುವಂಥದ್ದು ಅವ್ರದ್ದು. ಒಂದು ಜಾಸ್ತಿ ಏನಾದ್ರು ಅಂದ್ಬಿಟ್ರೆ ಯಾಕೆ ಅನ್ನಿಸ್ಕೊಳ್ಳುವಂಥದ್ದು. ನಾವು ಚೆನ್ನಾಗಿರುವವರೆಗೂ ಎಲ್ಲೂ ಹೋಗ್ಬಾರ್ದು, ನಾನು ಇಲ್ಲೇ ಇರ್ಬೇಕು ಅನ್ನುವಂಥದ್ದು. ಹಾಗಾಗಿ ಜಾಸ್ತಿ ಇದನ್ನು ಮಾಡಲ್ಲ ಸ್ನೇಹಿತರೆ. ನೋಡಿ ಮಕ್ಳೆಲ್ರು ಬರ್ತಾ ಇರ್ತಾರೆ, ಹಾಗೇನೆ ದೊಡ್ಡವರು ಅಷ್ಟೇನೆ ಎಲ್ರು ಬರ್ತಿರ್ತಾರೆ, ಮಾತಾಡಿಸ್ತಾ ಇರ್ತಾರೆ. ಈ ಏನ್ ಗೊತ್ತಾ ಸ್ನೇಹಿತರೆ, ನಾವು ಎಷ್ಟು ಜನಗಳ ಜೊತೆ ಒಂದು ಬೆರೆತ್ಕೊಂಡು ಒಂದು ಖುಷಿಯಾಗಿ ಎಷ್ಟು ಚೆನ್ನಾಗಿರ್ತೀವಲ್ವಾ, ನಮ್ಮ ಆರೋಗ್ಯನೂ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಒಳಗೆ ಇದ್ದಾಗ ಏನ್ ಗೊತ್ತಾ, ಇಲ್ಲಿ ನೋಡಿ ನಮ್ ದೊಡ್ಡಮ್ಮ ಬಂದ್ರು ಮತ್ತೇನ್ ಮಾಡ್ತಾ ಇದ್ದೀರಾ ಅಂತ. ಈಗೇನೆ ಸ್ನೇಹಿತರೆ ಅದು ನಿಜವಾಗ್ಲೂ ನಾವು ಪ್ರೀತಿ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನೀವೇನ್ ಬರೀ ಇದೇ ಹೇಳ್ತಾ ಇದೀವಿ ಸಹಿತಾ ಅಂತ ಅನ್ಕೊಳ್ಬೋದು. ನಿಜವಾಗ್ಲೂ ಅದನ್ನ ಅನುಭವಿಸಿ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನಾವು ಒಳಗಡೆ 4 ಗೋಡೆ ಮಧ್ಯದಲ್ಲಿ ಸಿಟಿಯಲ್ಲಿ ನಾವು ಈಗ ಕೆಲ್ಸ ಅದು ಬೇಕೇ ಬೇಕು ಮನುಷ್ಯನಿಗೆ. ಇಲ್ಲೂ ಎಲ್ರು ಮಾಡ್ತಾರೆ ಸ್ನೇಹಿತರೆ, ಆದ್ರೂ ಕೆಲ್ಸ ಅದು ಇದು ಅಂತ ನಾವ್ ಎಷ್ಟು ಒತ್ತಡ ನಮ್ಮ ಮೇಲೆ ಇರ್ಕೊಳ್ತೀವಲ್ವಾ, ಹಾಗೇನೆ ಅವಾಗ್ಲೇ ನಮಗೆಲ್ಲ ಇಲ್ದವೆಲ್ಲ ಇದು ಆಗುವಂಥದ್ದು ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ಗೊತ್ತಾ ಏನಾಗುತ್ತಾ ಏನು ಹೋಗುತ್ತಾ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನೆಲ್ಲ ನಾವೇನು ಮಾಡೋದಕ್ಕಾಗಲ್ಲ. ಆದ್ರೆ ನಮ್ ಕೈಲಾದಷ್ಟು ನಾವು ಮನಸ್ಸು ಎಷ್ಟು ಪ್ರಶಾಂತವಾಗಿ ಇಟ್ಕೊಳ್ತೀವ ಅಷ್ಟು ಆರೋಗ್ಯನೂ ಚಂದ ಇರುತ್ತೆ ಸ್ನೇಹಿತರೆ. ಇವಾಗಿನ ಕಾಲದಲ್ಲಿ ಮೇನ್ ಆರೋಗ್ಯನ ಸ್ನೇಹಿತರೆ. ಹಾಗಾಗಿ ಈ ತರ ಒಂದು ಇದ್ರಲ್ಲಿದ್ದಾಗ ಖಂಡಿತವಾಗ್ಲೂ ಎಲ್ರೂ ಚೆನ್ನಾಗಿರೋದಕ್ಕೆ ಸಾಧ್ಯ. ಎಲ್ರೂ ಹೀಗೆ ಇರ್ಲಪ್ಪ ಅಂತ ಇನ್ನು ಮತ್ತೊಮ್ಮೆನು ಕೇಳ್ಕೊಳ್ತೀನಿ ಸ್ನೇಹಿತರೆ. ನಮ್ ದೊಡ್ಡಮ್ಮ ನೋಡಿ ಎಷ್ಟು ಅವರು ಚಂದ ಇದ್ದಾರೆ ಅಂದ್ರೆ ನಿಜವಾಗ್ಲೂ ನಾನು ಕೇಳ್ತಿರ್ತೀನಿ. ನಮ್ಮಮ್ಮನ ಅಂತಿರ್ತಾರೆ, ನಮ್ಮಮ್ಮನ ಇನ್ನೂ ಸ್ವಲ್ಪ ಆರೋಗ್ಯದ ಬಾಳ ಅವ್ರಿಗಿದು ಆಯ್ತು, ಆದ್ರೆ ನಮ್ ದೊಡ್ಡಪ್ಪಗ್ ಮಾತ್ರ ಚಂದ ಇದ್ದಾರೆ ಸ್ನೇಹಿತರೆ. ಅವರು ಎಷ್ಟು ಏನ್ ಬೇರೆ ಅದು ತಿನ್ಬೇಕು ಇದು ತಿನ್ಬೇಕು ಎಲ್ಲ ಇದಿಲ್ಲ, ಅವ್ರದ್ದೆಷ್ಟು ಸಿಂಪಲ್ ಊಟ ಸ್ನೇಹಿತರೆ. ಇವತ್ತಿಗೂ ಒಲೆ ಮೇಲೆ ಅಡಿಗೆ ಮಾಡಿ ಊಟ ಮಾಡುವಂಥದ್ದು ಆಗಿದಾರಲ್ವಾ. ತುಂಬಾನೇ ಅವ್ರ ಹೆಲ್ತ್ನು ಅಷ್ಟೇನೆ ಚಂದ ಇದೆ ಸ್ನೇಹಿತರೆ. ಅಕ್ಕ ತಂಗಿ ಇಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಈಗೇನೆ ನೋಡಿ ಈ ಬಾಂಧವ್ಯ, ಈ ಒಂದು ಪ್ರೀತಿ ಸಿಗುತ್ತಾ? ಖಂಡಿತವಾಗ್ಲೂ ಸಿಗೋದಿಲ್ಲ. ಹಾಗಾಗಿ ಒಂದು ಚಂದ ಇರ್ಲಪ್ಪ, ಎಲ್ರು ಚೆನ್ನಾಗಿರ್ಲಿ ಅಂತಾನು ಕೇಳ್ಕೊಳ್ತೀನಿ. ನಮ್ ದೊಡ್ಡಮ್ಮನೂ ಅಷ್ಟೇನೆ, ಅವರಿಗೂ ಯಾವುದೇ ಆಸೆ ಆಕಾಂಕ್ಷೆಗಳು ಏನಿಲ್ಲ ಸ್ನೇಹಿತರೆ.
ಜೀವನ ಮಾಡ್ಬೇಕಾ, ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇನೆ. ನಂತರ ಇದೆಲ್ಲ ಆಗಿದ್ಮೇಲೆ ನೋಡಿ ಮಕ್ಳು ಇಲ್ಲಿ ಚೌಕಾಬಾರ ಆಡೋದ್ ಬಿಟ್ಟು ಮತ್ತೆ ಬಂದಿಲ್ಲ, ಆಟ ಆಡ್ತಂತ ಕೂತ್ಕೊಂಡಿದ್ದಾರೆ, ನಿಂತ್ಕೊಂಡಿದ್ದಾರೆ, ಕ್ರಿಕೆಟ್ ಆಡ್ಬೇಕು. ಹಾಗೇನೆ ಸ್ನೇಹಿತರೆ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಆ ಕಡೆ ಮನೆ ಈ ಕಡೆ ಮನೆ ತಿರ್ಗಾಡೋದು ಹೀಗೆ ಮಾಡ್ತಿರ್ತಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಅವರು ತುಂಬಾ ಖುಷಿ ಪಟ್ರಲ್ವಾ, ಖುಷಿಯಾಗಿದಾರಲ್ವಾ, ಚೆನ್ನಾಗಿರ್ಬೇಕು ಎಲ್ರು ಸ್ನೇಹಿತರೆ. ನಮ್ಮ ಬೇಸಿಗೆಯ ಒಂದು ದಿನಚರಿ, ಬೇಸಿಗೆ ದಿನಗಳು ಸ್ನೇಹಿತರೆ ಹೀಗೆ ನಡೀತಾ ಇದೆ ಸ್ನೇಹಿತರೆ. ಅದ್ರ ಜೊತೆಗೆ ಈಗ ಮಳೆನೂ ಬರ್ತಾ ಇದೆ ಸ್ನೇಹಿತರೆ. ಈ ಒಂದು ವಾರದಿಂದ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ನಮಿಗೂ ಎಲ್ಲ ತಣ್ಣಗೆ ಅನ್ನಿಸ್ತಾ ಇದೆ. ಮುಂಚೆ ನಮ್ಮ ಆ ಕಡೆ ಹೋಲಿಸ್ಕೊಂಡ್ರೆ ಈ ಕಡೆ ಬಂದ್ಬಿಟ್ಟು ಬಿಸಿಲು ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ನೋಡಿ ಮತ್ತೆ ಮಳೆ ಪ್ರಾರಂಭ ಆಯ್ತು ಸ್ನೇಹಿತರೆ. ರಾತ್ರಿ ಮಳೆ ಬರ್ತಾ ಇತ್ತು, ನಮ್ಮಮ್ಮ ಬೈತಾ ಇದ್ರು, ಅಲ್ಲೇನೆಲ್ಲ ವಿಡಿಯೋ ಮಾಡ್ತೀವಿ ಬಾ ಮಲ್ಕೊ, ಮಿಂಚು ಗುಡುಗು ಬಾಳ ಸ್ನೇಹಿತರೆ. ಹಾಗಾಗಿ ಆದ್ರೆ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತಕೊಂಡು ಒಂದ್ಸಲ ಯಾವಾಗ ಸಿಡ್ಲು ಹೊಡಿತಲ್ಲ ಓಡು ಒಳಗಡೆ ಸ್ನೇಹಿತರೆ. ಈ ರೀತಿಯಾಗಿತ್ತು. ನಿಮ್ಗೇನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಮರಿತೇನೆ ಒಂದು ಲೈಕ್ ಇರಲಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.